ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಘೋಷಣೆ ಜಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದೆ, ಫಲಿತಾಂಶದ 24 ಗಂಟೆ ಅಂತ ಹೇಳಿ ಜನಾಕ್ರೋಶದ ಬಳಿಕ ತಡವಾಗಿ ಘೋಷಣೆ ಮಾಡಿದ್ದಾರೆ. ಇದನ್ನು ನಾನು ಸ್ವಾಗತಿಸುತ್ತೇನೆ. ಜನಪರ ಯೋಜನೆ ಘೋಷಣೆ ಮಾಡಿದ್ದಾರೆ, ಆದರೆ ಇದಕ್ಕೆ ಹಣದ ಮೂಲ, ಹಣದ ಕ್ರೋಢೀಕರಣ ಎಷ್ಟು ವರ್ಷ ಇರುತ್ತೆ ಎಂಬ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದವರು ಹೇಳಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಸಂಚರಿಸೋರಿಗೆ ಏನು? ಕರಾವಳಿ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ ಇದೆ. ರಾಜ್ಯದ ಬೊಕ್ಕಸದ ಹಣದ ಗತಿ ಏನು? ಯಾರಿಗೂ ಹೊರೆ ಆಗದೆ ಹೇಗೆ ನಿಯಂತ್ರಿಸ್ತೀರಾ? ಶ್ರೀಲಂಕಾ ಪಾಕಿಸ್ತಾನದಂತೆ ಆರ್ಥಿಕ ಕುಸಿತ ಆಗಬಾರದು. ಆದಾಯ ಮೂಲಗಳನ್ನ ತಕ್ಷಣ ಶ್ವೇತಪತ್ರದಲ್ಲಿ ಹೊರಡಿಸಲಿ ಎಂದರು. ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣದ ಕ್ರೋಢೀಕರಣ ಎಲ್ಲಿಂದ, ಹಣದ ಮೂಲಗಳು ಎಲ್ಲಿಂದ, ಇದು ಎಷ್ಟು ವರ್ಷ ಮುಂದುವರಿತದೆ ಅನ್ನುವಂಥದ್ದಕ್ಕೊಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಜೊತೆಗೆ ಅದರಲ್ಲಿ ಪದವೀಧರರಿಗೆ, ನಿರುದ್ಯೋಗಿಗಳಿಗೆ ಕೊಡ್ತಕ್ಕಂಥ ಭತ್ಯೆ, ಅದರ ಹಿಂದೆ ಅದನ್ನು ಘೋಷಣೆ ಮಾಡಿದಾಗ ಯಾವುದೇ ಮಾನದಂಡಗಳಿಲ್ಲ. ಇವತ್ತು ಮಾನದಂಡಗಳನ್ನು ಘೋಷಣೆ ಮಾಡಿದ್ದಾರೆ. ಎರಡನೇದು, ಖಾಸಗಿ ಬಸ್ಸುಗಳಲ್ಲಿ ಸಂಚಾರ ಮಾಡ್ತಕ್ಕಂಥವ್ರಿಗೆ ಏನು? ಯಾಕಂದರೆ ಕರಾವಳಿ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಸುಗಳಲ್ಲದೆ ಇರತಕ್ಕಂಥದ್ದು ಅವ್ರಗಳಿಗೆ ಏನು? ಮೊನ್ನದು ಇದು ಎಷ್ಟು ವರ್ಷ ಮುಂದುವರಿತದೆ ಅನ್ನುವಂಥದ್ದನ್ನೆಲ್ಲವನ್ನು ಸರ್ಕಾರ ಪ್ರಕಟೀಕರಣ ಮಾಡಬೇಕು. ಈ ಯೋಜನೆಗಳ ಮುಖಾಂತರ ಹಿಂದೆ ಇರತಕ್ಕಂಥ ಪಿಂಚಣಿಗಳ ಕತೆ ಏನು? ಹಿಂದೆ ಇರತಕ್ಕಂಥ 10 ಯೋಜನೆಗಳಿದ್ದಾವೆ. ಭಾಗ್ಯಲಕ್ಷ್ಮಿ ಇದೆ, ಸಂಧ್ಯಾ ಸುರಕ್ಷಾ ಇದೆ, ಅಂಗವಿಕಲರದ್ದಿದೆ. ಈ ಎಲ್ಲ ಯೋಜನೆಗಳ ಕತೆಗಳೇನು? ಮೂರನೇದು, ಈ ಯೋಜನೆಗಳ ಮುಖಾಂತರವಾಗಿ ರಾಜ್ಯದ ಬೊಕ್ಕಸದ ಹಣದ ಗತಿ ಏನು? ಅದರ ಮುಂದಿನ ದಿನಗಳಲ್ಲಿ ಯಾರಿಗೂ ಹೊರೆ ಆಗಬಾರ್ದು, ಜನಸಾಮಾನ್ಯರಿಗೆ ಹೊರೆ ಆಗದ ರೀತಿಯಲ್ಲಿ ಹೇಗೆ ನಿಯಂತ್ರಣ ಮಾಡ್ತೀರಿ? ಮತ್ತು ಏನು ಎಚ್ಚರಿಕೆ ತಗೋಬೇಕು, ನಮ್ಮದು ಶ್ರೀಲಂಕಾ ಪಾಕಿಸ್ತಾನ ಆದಾಗೆ ಆರ್ಥಿಕ ಕುಸಿತಗಳಾಗಬಾರ್ದು. ಇದೆಲ್ಲವನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಅದನ್ನು ಮಾಡಲಿ, ಶ್ವೇತಪತ್ರ ಹೊರಡಿಸಲಿ, ಹಣದ ಮೂಲದ ಇದನ್ನು ಹೇಳಲಿ ಅಂತ ಹೇಳ್ತಾ, ಅದರ ಜೊತೆಗೆ ಕೇವಲ ಚುನಾವಣೆಯ ಗಿಮಿಕ್ ಆಗಬಾರ್ದು. ಚುನಾವಣೆಯ ಫಲಿತಾಂಶಕ್ಕೋಸ್ಕರ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, BBMP ಚುನಾವಣೆ ಇಟ್ಕೊಂಡು ಈ ಯೋಜನೆ ಮಾಡಿದಾರಾ ಅನ್ನುವಂಥದ್ದು ಜನರಿಗೆ ಒಂದು ಸಂಶಯಗಳು ಕಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದರ ಆದಾಯದ ಮೂಲಗಳನ್ನು ಶ್ವೇತಪತ್ರ ಮುಖಾಂತರ ಹೊರಡಿಸಬೇಕು. ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳುವಂಥದ್ದು ಹೇಳಿ. ಈಗ ಕರಾವಳಿ ಭಾಗದಲ್ಲಿ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, BBMP ಚುನಾವಣೆ ಇಟ್ಕೊಂಡು ಈ ಯೋಜನೆ ಮಾಡಿದಾರಾ ಅನ್ನುವಂಥದ್ದು ಜನರಿಗೆ ಒಂದು ಸಂಶಯಗಳು ಕಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಆದಾಯದ ಮೂಲಗಳನ್ನು ಶ್ವೇತಪತ್ರ ಮುಖಾಂತರ ಹೊರಡಿಸಬೇಕು. ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು. ಈ ಕಾರ್ಡ್ಗಳ ಬಗ್ಗೆ ಇವತ್ತು ಯೋಜನೆಗಳನ್ನು ಪ್ರಕಟೀಕರಣ ಮಾಡಿದೆ, ಮುಖ್ಯಮಂತ್ರಿಗಳು ಪ್ರಕಟೀಕರಣ ಮಾಡಿದ್ದಾರೆ.